ನನ್ನ ಹೆಸರು ರಜಿನಿ. ನನ್ನ ಗಂಡ ಸಂತೋಷ್ ಮಿಲಿಟರಿಯಲ್ಲಿದ್ದ. ದೇಶಕ್ಕಾಗಿ ಅವರ ಸೇವೆಗೆ ನನಗೆ ಹೆಮ್ಮೆ ಇತ್ತು. ಆದರೆ ಆ ಸೇವೆ ನಮ್ಮ ನಡುವಿನ ದೂರಕ್ಕೆ ಕಾರಣವಾಗಿತ್ತು. ಅವನು ಬಂದಾಗಲೆಲ್ಲ ನಮ್ಮ ಮನೆಗೆ ಹಬ್ಬದ ವಾತಾವರಣ ಇತ್ತು. ಆದರೆ ಆ ಖುಷಿ ಕ್ಷಣಿಕ ಮಾತ್ರ. ಅವನು ಇದ್ದಷ್ಟು ಸಮಯ ನಮ್ಮದು. ಅವನು ಹೋದರೆ ಯಾವಾಗ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಪ್ರತಿ ಬಾರಿಯೂ ಮನಸ್ಸಿನಲ್ಲಿ ಒಂದು ಬಗೆಯ ಭಯ, ಅರಿವಿನ ಜಾಗೃತಿ ಇರುತ್ತಿತ್ತು. ಆದರೆ ಈ ಬಾರಿ ಅವನು ಬಂದಾಗ ಸ್ವಲ್ಪ ವಿಭಿನ್ನವಾಗಿತ್ತು. ಅವನು ತಾನು ಕರ್ತವ್ಯದ ನಿಮಿತ್ತ ಹೊರಡುತ್ತಿದ್ದೇನೆ, ಕೆಲವು ವರ್ಷಗಳವರೆಗೆ ಮರಳಿ ಬರುವುದು ಅನಿಶ್ಚಿತ ಎಂದು ಹೇಳಿದ. ಅವನು ನನಗೆ ಮತ್ತಷ್ಟು ಹತ್ತಿರವಾಗಬೇಕೆಂದು ಅನಿಸುತ್ತಿದ್ದರೂ ಅವನ ಕೆಲಸಕ್ಕೆ ಗೌರವ ಕೊಡುತ್ತಿದ್ದೆ. ಅವನು ಬಂದಾಗ ಅವನ ಜೊತೆ ಮತ್ತೊಬ್ಬರು ಇದ್ದರು, ಲಾವಣ್ಯ. ಅವನ ತಂಗಿ, 18 ವರ್ಷ, ತುಂಬ ಮುಗ್ಧೆ, ಸೌಮ್ಯ ಸ್ವಭಾವದಳು. ಸಂತೋಷ್ ನನ್ನನ್ನು ನೋಡಿದ್ದು, ರಜಿನಿ, ಇವಳು ಲಾವಣ್ಯ. ನಾನು ವಾಪಸ್ ಬರೋದು ಗೊತ್ತಿಲ್ಲ. ಅವಳ ತಂದೆ ತಾಯಿ ಈಗ ನಮ್ಮ ಜೊತೆ ಇಲ್ಲ. ಅವಳ ಭವಿಷ್ಯದ ಬಗ್ಗೆ ನನಗೊಂದು ಚಿಂತೆ. ನೀನು ನನ್ನ ತಂಗಿಯಂತೆ ಅವಳನ್ನು ನೋಡಿಕೋಬೇಕು. ನೀನು ಅವಳನ್ನು ನೋಡಿಕೊಳ್ಳುತ್ತೀಯಾ ಎಂದು ನನಗೆ ಭರವಸೆ ಇದೆ ಎಂದು ಹೇಳಿದರು. ಸಂತೋಷ್ ಮಾತಿನ ಮೇಲಿನ ಭರವಸೆಯಿಂದ ನನ್ನ ತಲೆಯಿಂದ ತೊಂದರೆಗಳಿಗೆ ದಾರಿ ಮಾಡಿಕೊಟ್ಟೆ. ಅವನು ನಮ್ಮ ಮನೆಗೆ ಬಂದಾಗ ನನಗೆ ತುಂಬ ಸಂತೋಷವಾಯಿತು. ಆದರೆ ಲಾವಣ್ಯ ಬಂದ ನಂತರ ನನ್ನಲ್ಲಿ ಒಂದು ರೀತಿಯ ತಳಮಳ ಉಂಟಾಯಿತು. ನನ್ನ ಅತ್ತಿಗೆ ಅಂದರೆ ನಾನು ಸಂತೋಷ ಮತ್ತು ಲಾವಣ್ಯರಿಗೆ ಅಕ್ಕ. ಲಾವಣ್ಯ ನನಗೆ ತಂಗಿಯಂತೆ. ಸಂತೋಷ್ ಜೊತೆ ಇರುವಾಗ ನಾನು ಸುಖವಾಗಿದ್ದೆ. ಲಾವಣ್ಯಗೆ ಎಲ್ಲ ರೀತಿಯಿಂದ ಹತ್ತಿರವಾಗಿದ್ದೆ. ಆದರೆ ಅವನು ಹೋದ ನಂತರ ನನಗೆ ಒಂದು ದೊಡ್ಡ ಚಿಂತೆಯಾಗಿತ್ತು. ಲಾವಣ್ಯ ಹೇಗೆ ನೋಡಿಕೊಳ್ಳೋದು ಅನ್ನೋದು ನನ್ನ ದೊಡ್ಡ ಚಿಂತೆಯಾಗಿತ್ತು. ಅವಳು ಹತ್ತಿರದಲ್ಲಿ ಇರುವಾಗ ನನ್ನ ಮನೆಯಲ್ಲಿ ಬೇರೆ ಇದ್ದರೆ, ಅವಳ ಅಪ್ಪ ಅಮ್ಮ ಇಲ್ಲದಿದ್ದರೆ ಬೇಸರವಾಗುತ್ತಾಳೆ ಅನ್ನೋ ಚಿಂತೆ ಇತ್ತು. ನನ್ನ ಆಲೋಚನೆಗಳು ಬದಲಾದವು. ಲಾವಣ್ಯ ಮನೆಯಲ್ಲಿದ್ದರೆ ನನಗೆ ಸಮಯ ಸಿಗುವುದಿಲ್ಲ ಎಂದು ಅನಿಸಿತು. ನನ್ನ ಜೀವನದಲ್ಲಿ ಅವಳು ಒಂದು ಪ್ರಮುಖ ಅಂಶವಾಗಿದ್ದಳು. ನನ್ನ ಕಲ್ಪನೆಗಳಲ್ಲಿ ಒಬ್ಬನೇ ಆರಾಮಾಗಿ ಜೀವನ ನಡೆಸಲು ಸಾಧ್ಯವಿತ್ತು. ಮನೆಯಲ್ಲಿ ಅವಳಿದ್ದರೆ ನನಗೆ ಎಲ್ಲ ಕೆಲಸಗಳನ್ನು ನಿಭಾಯಿಸುವುದು ಕಷ್ಟ ಎನಿಸಿತು. ಸಂತೋಷ್ ಇದ್ದಾಗ ಅವಳನ್ನು ನೋಡಿಕೊಳ್ಳುತ್ತಿದ್ದ. ಆದರೆ ಅವನು ಹೋದ ನಂತರ ನನ್ನ ಪರಿಸ್ಥಿತಿ ಏನಾಗುತ್ತದೆ ಅಂತ ನನಗೆ ಅರ್ಥವಾಯಿತು. ನನಗೆ ನನ್ನ ಅಹಂಕಾರ, ದುರಾಸೆಗಳು ಆವರಿಸಿದವು. ನನ್ನ ಮನಸ್ಸಿನಲ್ಲಿ ಲಾವಣ್ಯನನ್ನು ಕಳುಹಿಸಬೇಕು ಎಂಬ ಆಲೋಚನೆ ಬೆಳೆಯಿತು. ನನ್ನ ಗಂಡ ಮಿಲಿಟರಿ ಕೆಲಸದ ಮೇಲೆ ಹೊರಟು ಹೋದರು. ಮನೆ ಮತ್ತು ನನಗೆ ಲಾವಣ್ಯಗೆ ಸೇರಿತ್ತು. ಸಂತೋಷ್ ಹೋದ ಮೇಲೆ ಲಾವಣ್ಯಗೆ ನಮ್ಮ ಮನೆ ಕತ್ತಲೆಗೆ ದಾರಿಯಾಗಿತ್ತು. ಅವಳು ಸಂತೋಷನ ಮಾತುಗಳನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದಳು. ನಾನು ಅವಳ ಕಷ್ಟವನ್ನು ಅರಿತುಕೊಳ್ಳಬೇಕಾಗಿತ್ತು. ನಾನು ಲಾವಣ್ಯನನ್ನು ಮನೆಯಿಂದ ದೂರ ಮಾಡಲು ಯೋಚಿಸಿದೆ. ಅವಳನ್ನು ಮದುವೆ ಮಾಡಿ ಕಳುಹಿಸುವುದು ನನ್ನ ಮನಸ್ಸಿನಲ್ಲಿದ್ದ ದೊಡ್ಡ ಯೋಚನೆ. ಆದರೆ ಅವಳು ಎಲ್ಲಿಗೆ ಹೋಗಬೇಕಿತ್ತು, ಯಾರನ್ನು ಮದುವೆ ಆಗಬೇಕಿತ್ತು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನನ್ನಲ್ಲಿ ಇರಲಿಲ್ಲ. ನನ್ನ ಅಹಂಕಾರ, ದುರಾಸೆ ನನ್ನ ಕಣ್ಣುಗಳನ್ನು ಮರೆ ಮಾಡಿತ್ತು. ನಾನು ಯೋಚಿಸದೆ ಅವಳನ್ನು ಒಬ್ಬ ವಯಸ್ಸಾದ ಹುಡುಗನ ಜೊತೆ ಮದುವೆ ಮಾಡಿ ಕಳಿಸಬೇಕಿತ್ತು. ನನ್ನ ಮನಸ್ಸಿನಲ್ಲಿ ಬೇರೆ ಯಾವ ಯೋಚನೆಯೂ ಇರಲಿಲ್ಲ. ರಜಿನಿ ಮನಸ್ಸಿನಲ್ಲಿ ದುರಾಸೆಯ ಭಾವನೆಗಳು ತುಂಬಿ ಹೋದವು. ಲಾವಣ್ಯನ ಮೌನ, ಆಕೆಯ ನಿರಾಸೆ, ಆಕೆಯ ಮುಗ್ಧತೆ ಅವಳಿಗೆ ಕೇವಲ ಒಂದು ತೊಂದರೆಯಂತೆ ಕಾಣುತ್ತಿತ್ತು. ಈಕೆಯ ಇಲ್ಲಿ ತನಗೆ ತಾನೊಬ್ಬಳೇ ಶಾಂತಿಯಿಂದ ಬದುಕಲು ಸಾಧ್ಯವಿಲ್ಲ. ನನ್ನ ಮನೆಯಲ್ಲಿ ಇನ್ನೊಬ್ಬರು ಇರುವುದು ನನಗೆ ಕಷ್ಟವಾಗುತ್ತದೆ ಎಂದು ಅವಳು ತನ್ನಷ್ಟಕ್ಕೆ ಅಂದುಕೊಂಡಿದ್ದಳು. ಅವಳು ಸಂತೋಷನ ಭರವಸೆಯನ್ನು ಮರೆತು ಲಾವಣ್ಯನನ್ನು ಆದಷ್ಟು ಬೇಗ ಮನೆಯಿಂದ ಕಳುಹಿಸಬೇಕು ಎಂದು ನಿರ್ಧರಿಸಿದಳು. ಅವಳು ಲಾವಣ್ಯನನ್ನು ದೂರ ಮಾಡಲು ಅವಳನ್ನು ಮದುವೆ ಮಾಡಿ ಕಳುಹಿಸಲು ನಿರ್ಧರಿಸಿದಳು. ರಜಿನಿ ಲಾವಣ್ಯನ ಭವಿಷ್ಯವನ್ನು ಯೋಚಿಸದೆ ಕೇವಲ ತನ್ನ ಸ್ವಂತ ಲಾಭಕ್ಕಾಗಿ ಅವಳನ್ನು ಮದುವೆ ಮಾಡಲು ಯೋಚಿಸಿದಳು. ಅವಳು ಲಾವಣ್ಯನಿಗೆ ಮದುವೆ ಮಾಡಿಸಲು ಪ್ರಾರಂಭಿಸಿದಳು. ಅವಳು ಲಾವಣ್ಯನಿಗೆ ಮದುವೆ ಮಾಡುವಾಗ ಅವಳ ಬಗ್ಗೆ ಸರಿಯಾದ ಮಾಹಿತಿ ಸಿಲಿಸಿರಲಿಲ್ಲ. ಅವಳು ಲಾವಣ್ಯನನ್ನು ಅವಳ ಪ್ರೀತಿಯ ವಯಸ್ಸಿನ ಹುಡುಗನಿಗೆ ಮದುವೆ ಮಾಡಿಸಲು ಬಯಸುತ್ತಿದ್ದಳು. ರಜಿನಿ ಲಾವಣ್ಯನ ಜೊತೆ ಮದುವೆ ಮಾಡಲು ಒಬ್ಬ ಯೋಗ್ಯ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದಳು. ಅವಳು ಅವಳ ವಯಸ್ಸಿಗೆ ಹತ್ತಿರದ ಹುಡುಗನನ್ನು ಆಯ್ಕೆ ಮಾಡುವುದನ್ನು ಯೋಚಿಸಿದಳು. ಆದರೆ ಲಾವಣ್ಯನ ವಯಸ್ಸು ಹೆಚ್ಚಾಗಿತ್ತು. ಹಾಗಾಗಿ ಅವಳನ್ನು ಮದುವೆ ಮಾಡಲು ಯೋಗ್ಯ ಹುಡುಗನಾಗಿ ಯೋಚಿಸಿದಳು. ರಜಿನಿ ಲಾವಣ್ಯನನ್ನು ದೂರ ಮಾಡಲು ಅವಳನ್ನು ಮದುವೆ ಮಾಡಿ ಕಳಿಸಲು ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಹುಡುಕಲು ಪ್ರಾರಂಭಿಸಿದಳು. ಆದರೆ ಆ ವ್ಯಕ್ತಿ ವಯಸ್ಸಾದವನಾಗಿರಬೇಕು. ಅವನು ಲಾವಣ್ಯನ ತನ್ನ ಗಂಡನಾಗಿ ಇಟ್ಟುಕೊಳ್ಳಬೇಕು. ಲಾವಣ್ಯನನ್ನು ಸಂತೋಷದಿಂದ ನೋಡಿಕೊಳ್ಳಬೇಕು. ಆದರೆ ಅವಳಿಗೆ ಮದುವೆ ನಂತರ ಅವನನ್ನು ಬಿಟ್ಟು ಹೋಗುವ ಅವಕಾಶ ಇಲ್ಲದಂತೆ ಮಾಡಬೇಕಿತ್ತು. ರಜಿನಿ ತನ್ನ ಸ್ವಾರ್ಥ ಮತ್ತು ಅಹಂಕಾರದಿಂದ ಲಾವಣ್ಯನ ಭವಿಷ್ಯದ ಬಗ್ಗೆ ಕೇವಲವಾಗಿ ಯೋಚಿಸಿದಳು. ರಜಿನಿ ಲಾವಣ್ಯನ ಮದುವೆಗಾಗಿ ಯೋಚಿಸುತ್ತಿರುವಾಗ ಅವಳು ತನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ರಚಿಸಿದಳು. ಅವಳು ಲಾವಣ್ಯಗೆ ಮದುವೆ ಮಾಡಿಸಲು ಅವಳ ಬಗ್ಗೆ ಸುಳ್ಳು ಹೇಳಲು ನಿರ್ಧರಿಸಿದಳು. ಅವಳು ಲಾವಣ್ಯನ ಬಗ್ಗೆ ಸುಳ್ಳು ಹೇಳುವ ಮೂಲಕ ಅವಳನ್ನು ಮದುವೆ ಮಾಡಿಸಲು ಪ್ರಯತ್ನಿಸಿದಳು. ರಜಿನಿ ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಜನೆ ರೂಪುಗೊಂಡಿತ್ತು. ಆಕೆ ಲಾವಣ್ಯನನ್ನು ಮದುವೆ ಮಾಡಿಸಿ ಆದಷ್ಟು ಬೇಗ ಮನೆಯಿಂದ ಕಳುಹಿಸಬೇಕಿತ್ತು. ಆದರೆ ಕೇವಲ ಮದುವೆ ಮಾಡಿಸಿದರೆ ಸಾಲದು, ಆಕೆ ಮರಳಿ ಬಾರಲಾರದು. ಲಾವಣ್ಯನ ಮದುವೆಗಾಗಿ ವಯಸ್ಸಾದ ಹುಡುಗನನ್ನೇ ಆಯ್ಕೆ ಮಾಡಬೇಕೆಂದು ರಜಿನಿ ಯೋಚಿಸಿದಳು. ವಯಸ್ಸಾದ ಹುಡುಗನೊಬ್ಬನಿಗೆ ಲಾವಣ್ಯನನ್ನು ಮದುವೆ ಮಾಡಿಸಿದರೆ ಲಾವಣ್ಯ ಸಮಾಜದಲ್ಲಿ ಒಂದು ಗೌರವವನ್ನು ಕಳೆದುಕೊಳ್ಳುತ್ತಾಳೆ ಎಂದು ಅವಳು ಯೋಚಿಸಿದಳು. ಅದಲ್ಲದೆ ಲಾವಣ್ಯ ಇನ್ನು ಎಂದಿಗೂ ತಮ್ಮ ಮನೆಗೆ ಬರಲು ಬಯಸುವುದಿಲ್ಲ ಎಂಬುದು ಅವಳ ಮುಖ್ಯ ಉದ್ದೇಶವಾಗಿತ್ತು.
ರಜನಿ ಲಾವಣ್ಯನ ಮದುವೆಗಾಗಿ ಒಬ್ಬ ವಯಸ್ಸಾದ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿಕೊಂಡಿದ್ದಳು. ಅದಕ್ಕಾಗಿ ಆಕೆ ತನ್ನ ಸ್ನೇಹಿತರನ್ನ, ಕುಟುಂಬದ ಸದಸ್ಯರನ್ನ, ಅವರ ಪರಿಚಯದವರನ್ನು ಸಂಪರ್ಕಿಸಿದಳು. ಅವರೆಲ್ಲರೂ ರಜನಿಯಿಂದ ಲಾವಣ್ಯನ ಬಗ್ಗೆ ಕೆಟ್ಟ ವಿಚಾರಗಳನ್ನು ಕೇಳಿ ಅವಳನ್ನು ದೂರ ಮಾಡಿದರು. ಆದರೆ ರಜನಿ ಅವರ ಮಾತನ್ನು ಕೇಳದೆ ಲಾವಣ್ಯಳನ್ನು ಮದುವೆ ಮಾಡಲು ಯೋಗ್ಯನಾಗಿರುವುದನ್ನು ಹುಡುಕಲು ತನ್ನ ಕೆಲಸವನ್ನು ಮುಂದುವರಿಸಿದಳು. ರಜನಿ ಕೊನೆಗೆ ಒಬ್ಬ ವಯಸ್ಸಾದ ಶ್ರೀಮಂತ ವ್ಯಕ್ತಿ ಸೂರ್ಯನಾರಾಯಣನನ್ನು ನೋಡಿದಳು. ಸೂರ್ಯನಾರಾಯಣ ವಯಸ್ಸು 55. ಆತ ತನ್ನ ಮೊದಲ ಪತ್ನಿಯನ್ನು ಕಳೆದುಕೊಂಡಿದ್ದ. ಸೂರ್ಯನಾರಾಯಣನ ಮಕ್ಕಳು ಈಗಾಗಲೇ ಮದುವೆಯಾಗಿ ಬೇರೆ ಕಡೆ ವಾಸವಾಗಿದ್ದರು. ಸೂರ್ಯನಾರಾಯಣ ಒಬ್ಬನೇ ಮನೆಗೆ ಹೋದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಆತ ಒಬ್ಬಂಟಿಯಾಗಿ ಮನೆಯಲ್ಲಿ ಉಳಿದಿದ್ದ. ರಜನಿ ಸೂರ್ಯನಾರಾಯಣನ ಮನೆಯನ್ನು ತಲುಪಿದಾಗ ಆತನ ಮನೆಗೆ ಹೋಗಿ ಆತನ ಮದುವೆಗೆ ಮಾತುಕತೆ ನಡೆಸಿದಳು. ಸೂರ್ಯನಾರಾಯಣ ರಜನಿಗೆ ಲಾವಣ್ಯಳ ಬಗ್ಗೆ ಕೇಳಿದಾಗ ರಜನಿ ಸುಳ್ಳು ಹೇಳಿದಳು. ಆಕೆ ಲಾವಣ್ಯನ ತಾನು ಪ್ರೀತಿಸುವುದಾಗಿ, ತಾನು ಅವಳನ್ನು ಪ್ರೀತಿಸುತ್ತಿರುವುದಾಗಿ, ಅವಳು ತುಂಬ ಒಳ್ಳೆ ಹುಡುಗಿ, ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾಳೆ ಎಂದು ಹೇಳಿದಳು. ಸೂರ್ಯನಾರಾಯಣ ಲಾವಣ್ಯನನ್ನು ನೋಡಲು ಬಂದಾಗ ರಜನಿ ಅವಳನ್ನು ಸುಂದರವಾಗಿ ಸಿದ್ಧಗೊಳಿಸಿದಳು. ಸೂರ್ಯನಾರಾಯಣ ಲಾವಣ್ಯನನ್ನು ನೋಡಿದಾಗ ಆತ ತುಂಬ ಸಂತೋಷಪಟ್ಟನು. ಆತ ಲಾವಣ್ಯನನ್ನು ನೋಡಿ ಆಕೆಯನ್ನು ಪ್ರೀತಿಸಿದನು. ಸೂರ್ಯನಾರಾಯಣ ಲಾವಣ್ಯನನ್ನು ನೋಡಿದಾಗ ಆತನ ಮನಸ್ಸಿನಲ್ಲಿ ಒಂದು ಬಗೆಯ ಅನುಮಾನ ಮೂಡಿತು. ಆದರೆ ರಜನಿ ಅದನ್ನು ಯೋಚಿಸದೆ ಲಾವಣ್ಯನನ್ನು ಮದುವೆ ಮಾಡಿಸಲು ನಿರ್ಧರಿಸಿದಳು. ರಜನಿ ತನ್ನ ಯೋಜನೆಗೆ ಒಂದು ರೂಪ ಕೊಡಲು ಹೊರಟಳು. ಸೂರ್ಯನಾರಾಯಣ ಮನೆಯವರು ಅವನಿಗೆ ಲಾವಣ್ಯಳ ಬಗ್ಗೆ ಸುಳ್ಳು ಹೇಳಿದಳು. ಅವಳು ಲಾವಣ್ಯಳ ಬಗ್ಗೆ ಕೆಲವು ಸುಳ್ಳುಗಳನ್ನು ಹೇಳಿ ಅವಳನ್ನು ಸೂರ್ಯನಾರಾಯಣನ ಕುಟುಂಬದವರು ಒಪ್ಪುವಂತೆ ಮಾಡಿದಳು. ಲಾವಣ್ಯನಿಗೆ ಮದುವೆ ಮಾಡಿಸುವುದು, ಅವಳನ್ನು ಅಲ್ಲಿಂದ ಕಳಿಸುವುದು ಅವಳ ಅಹಂಕಾರ ಮತ್ತು ದುರಾಸೆಯ ಪ್ರಮುಖ ಭಾಗವಾಗಿತ್ತು. ಅವಳು ಲಾವಣ್ಯನಿಗೆ ತನ್ನ ಸಮಾಧಾನವನ್ನು ಕಳೆದುಕೊಳ್ಳದೆ, ತನ್ನ ಸ್ವಾರ್ಥದ ಬಗ್ಗೆ ಯೋಚಿಸದೆ ಮದುವೆ ಮಾಡಿಸುವುದಕ್ಕೆ ತನ್ನನ್ನು ಸಿದ್ಧಗೊಳಿಸಿದಳು. ರಜನಿ ಲಾವಣ್ಯನಿಗೆ ಮದುವೆ ಬಗ್ಗೆ ಮಾತನಾಡಿದಾಗ ಲಾವಣ್ಯನಿಗೆ ತುಂಬ ಶಾಕ್ ಆಗಿತ್ತು. ರಜನಿ ಅಕ್ಕ, ನನಗೆ ಏಕೆ ಮದುವೆ? ನನ್ನ ವಯಸ್ಸು ತುಂಬ ಹೆಚ್ಚಿಲ್ಲ. ನಾನು ಈಗಲೇ ಮದುವೆ ಆಗಬೇಕೆಂದು ಯೋಚಿಸಿರಲಿಲ್ಲ. ನಾನು ನಿನ್ನ ಜೊತೆ ಇರುತ್ತೇನೆ. ನನ್ನ ಅಣ್ಣನಿಗೆ ನಾನು ನಿಮ್ಮ ಮನೆಯಲ್ಲಿದ್ದೇನೆ ಎಂದು ತಿಳಿದು ಅವನು ಸಂತೋಷ ಪಡುತ್ತಾನೆ ಎಂದು ಹೇಳಿದಳು. ರಜನಿ ಅವಳನ್ನು ಲಾವಣ್ಯನನ್ನು ಮದುವೆಗೆ ಒಪ್ಪಿಸಲು ಅವಳು ಲಾವಣ್ಯನಿಗೆ ಸುಳ್ಳು ಹೇಳಿದಳು. ಅವಳು ಲಾವಣ್ಯನಿಗೆ, ನಿನ್ನ ಅಣ್ಣನಿಗೆ ನಿನ್ನ ಮದುವೆ ಆಗುವುದು ಸಂತೋಷವಾಗುತ್ತದೆ. ಅವನು ಸೈನಿಕನಾಗಿದ್ದರಿಂದ ಅವನು ಯಾವಾಗ ಬರ್ತಾನೆ ಅಂತ ಗೊತ್ತಿರಲ್ಲ. ಅವನು ಬಂದಾಗ ಅವನು ನಿನ್ನ ಮದುವೆಗಾಗಿ ಯೋಚಿಸುತ್ತಾನೆ. ಆದ್ದರಿಂದ ನೀನು ಈಗಲೇ ಮದುವೆ ಆಗುವುದು ಒಳ್ಳೆಯದು. ನಾನು ನಿನಗೆ ಒಂದು ಒಳ್ಳೆಯ ಹುಡುಗನನ್ನೇ ನೋಡಿದ್ದೇನೆ. ಅವನು ತುಂಬ ಶ್ರೀಮಂತ, ಒಳ್ಳೆಯ ವ್ಯಕ್ತಿ ಎಂದು ಹೇಳಿದಳು. ಲಾವಣ್ಯ ರಜನಿಯ ಮಾತನ್ನು ನಂಬಿ ಅವಳೊಂದಿಗೆ ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಳು. ಲಾವಣ್ಯ ರಜನಿಯ ಮಾತಿಗೆ ಒಪ್ಪಿಕೊಂಡಾಗ ರಜನಿ ತನ್ನ ಯಶಸ್ಸಿಗೆ ಸಂತೋಷಪಟ್ಟಿದ್ದಳು. ಅವಳು ಲಾವಣ್ಯಳನ್ನು ಮದುವೆ ಮಾಡಲು ಯೋಚಿಸುತ್ತಿರುವಾಗ ಅವಳು ಲಾವಣ್ಯಳ ಮದುವೆಗಾಗಿ ಒಂದು ಒಳ್ಳೆಯ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಳು. ಲಾವಣ್ಯ ಮತ್ತು ಸೂರ್ಯನಾರಾಯಣ ಮದುವೆ ದಿನ ಬಂದಾಗ ರಜನಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದಳು. ಅವಳು ಲಾವಣ್ಯಳನ್ನು ಸುಂದರವಾಗಿ ಅಲಂಕರಿಸಿದಳು. ಸೂರ್ಯನಾರಾಯಣ ಲಾವಣ್ಯನನ್ನು ಮದುವೆ ಮಾಡಿಕೊಳ್ಳಲು ಬಂದಾಗ ಆತ ಲಾವಣ್ಯನನ್ನು ನೋಡಿ, ಆಕೆಯ ಮುಗ್ಧತೆಯನ್ನು ನೋಡಿ, ಆಕೆಯ ಪ್ರೀತಿಯನ್ನು ಕಂಡು ಆಶ್ಚರ್ಯಪಟ್ಟನು. ಸೂರ್ಯನಾರಾಯಣ ಮತ್ತು ಲಾವಣ್ಯ ಮದುವೆ ಆದರು. ಮದುವೆ ನಂತರ ರಜನಿ ಲಾವಣ್ಯಳನ್ನು ವಿದಾಯ ಹೇಳಲು ಬಂದಳು. ಅವಳು ಲಾವಣ್ಯನನ್ನು ನೋಡಿ, ಇನ್ನು ಯಾವತ್ತೂ ಈ ಮನೆಗೆ ನಿನ್ನ ಮುಖ ತೋರಿಸಬಾರ್ದು. ನಿನ್ನ ಹೊಸ ಜೀವನ ಇಲ್ಲಿಂದ ಪ್ರಾರಂಭವಾಗಿದೆ. ನೀನು ನಿನ್ನ ಗಂಡನ ಮನೆಯಲ್ಲಿ ಇರಬೇಕು. ನಿನ್ನನ್ನು ನಾನು ಈ ಮನೆಗೆ ಬರಲು ಬಿಡುವುದಿಲ್ಲ. ನೀನು ನಿನ್ನ ಅಣ್ಣನ ಜೊತೆ ಮಾತನಾಡುವಾಗ ಅವನಿಗೆ ನಿನ್ನ ಮದುವೆ ಆಗಿ ನೀನು ಸಂತೋಷವಾಗಿದ್ದೀಯಾ ಅಂತ ಹೇಳು. ಅವನಿಗೆ ನಿನ್ನ ಬಗ್ಗೆ ಕೆಟ್ಟದ್ದು ಕೇಳಿ ಬೇಸರವಾಗುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದಳು. ಲಾವಣ್ಯ ಆಕೆಯ ಮಾತನ್ನು ಕೇಳಿ ಆಘಾತಕ್ಕೆ ಒಳಗೊಂಡಿದ್ದಳು. ರಜನಿ ಅಕ್ಕ, ನೀನು ಯಾಕೆ ನನ್ನ ಬಗ್ಗೆ ಈ ರೀತಿ ಮಾತನಾಡುತ್ತೀ? ನನ್ನ ಮದುವೆ ಯಾಕೆ ಮಾಡಿಸಿದೆಯಾ? ನನ್ನ ಅಣ್ಣನಿಗೆ ನನ್ನ ಮದುವೆ ಬಗ್ಗೆ ಗೊತ್ತಿದೆಯಾ ಎಂದು ಕೇಳಿದಳು. ರಜನಿ ಲಾವಣ್ಯನ ಮಾತುಗಳನ್ನು ಕೇಳಿ ಆಘಾತಕ್ಕೆ ಒಳಗಾಗಿದಳು. ನಿನ್ನ ಅಣ್ಣನಿಗೆ ನಿನ್ನ ಮದುವೆ ಬಗ್ಗೆ ಏನೂ ಗೊತ್ತಿಲ್ಲ. ಅವನಿಗೆ ನಿನ್ನ ಮದುವೆ ಬಗ್ಗೆ ಹೇಳುವುದು ಬೇಡ. ಅವನಿಗೆ ನಿನ್ನ ಬಗ್ಗೆ ಕೆಟ್ಟದ್ದು ಕೇಳಿ ಬೇಸರವಾಗುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದಳು. ಲಾವಣ್ಯ ರಜನಿಯ ಮಾತನ್ನು ಕೇಳಿ ಆಘಾತಕ್ಕೆ ಒಳಗಾದಳು. ಅವಳು ರಜನಿಯ ಮಾತನ್ನು ಕೇಳಿ ಕಣ್ಣೀರು ಸುರಿಸಿದಳು. ಅವಳು ರಜನಿಯ ಮಾತನ್ನು ಕೇಳಿ ಬೇಸರಗೊಂಡಿದ್ದಳು. ಅವಳು ತನ್ನ ಹೊಸ ಜೀವನಕ್ಕೆ ಹೋಗಲು ಸಿದ್ಧವಾಗಿರಲಿಲ್ಲ. ರಜನಿ ಲಾವಣ್ಯನನ್ನು ಮದುವೆ ಮಾಡಿಸಿ ಅವಳನ್ನು ಕಳುಹಿಸುವುದಕ್ಕೆ ಸಂತೋಷಪಟ್ಟುಕೊಂಡಿದ್ದಳು. ಆಕೆಯ ಮನಸ್ಸಿನಲ್ಲಿ ಒಂದು ಬಗೆಯ ಸಮಾಧಾನವಿತ್ತು. ಅವಳು ತನ್ನ ಮನೆಯನ್ನು, ತನ್ನ ಪ್ರಪಂಚವನ್ನು ಪುನಃ ಪಡೆದುಕೊಳ್ಳುತ್ತಳು. ಅವಳು ಲಾವಣ್ಯನನ್ನು ದೂರ ಮಾಡಲು ತನ್ನ ಅಹಂಕಾರ, ದುರಾಸೆಯನ್ನು ಬಳಸಿ ಅವಳನ್ನು ಮದುವೆ ಮಾಡಿದಳು. ರಜನಿ ಮನಸ್ಸಿನಲ್ಲಿ ಒಂದು ಬಗೆಯ ಭಯವಿತ್ತು. ಅವಳು ಲಾವಣ್ಯಳ ಮದುವೆ ಬಗ್ಗೆ ತನ್ನ ಗಂಡನಿಗೆ ಹೇಳಬೇಕಾಗಿತ್ತು. ಆದರೆ ಅವಳು ಅದನ್ನು ಮಾಡಲು ಬಯಸಲಿಲ್ಲ. ಅವಳು ತನ್ನ ಗಂಡನಿಗೆ ಸುಳ್ಳು ಹೇಳಲು ಸಿದ್ಧವಾಗಿದ್ದಳು. 5 ವರ್ಷಗಳ ನಂತರ ಸಂತೋಷ್ ವಾಪಸ್ ಬರುವ ದಿನ.
ರಜನಿ ಸಂತೋಷಪಟ್ಟಿದ್ದಳು. ಅವಳು ಸಂತೋಷನಿಗೆ ಸ್ವಾಗತ ಮಾಡಲು ಸಿದ್ಧವಾಗಿದ್ದಳು. ಅವಳು ಸಂತೋಷನಿಗೆ ಒಂದು ದೊಡ್ಡ ಸ್ವಾಗತ ನೀಡಲು ನಿರ್ಧರಿಸಿಕೊಂಡಿದ್ದಳು. ಸಂತೋಷ್ ಬರುವ ದಿನ ರಜನಿ ಸಂತೋಷನಿಗೆ ಸ್ವಾಗತ ಮಾಡಲು ಹಬ್ಬದಂತೆ ಸಿದ್ಧಗೊಳಿಸಿದಳು ಮನೆಯನ್ನು. ಅವಳು ಮನೆಗೆ ಹೂಗಳನ್ನು, ದೀಪಗಳನ್ನು, ಸುಂದರವಾದ ಬಟ್ಟೆಗಳನ್ನು ತಂದಳು. ರಜನಿ ಸಂತೋಷನಿಗೆ ಸ್ವಾಗತ ಮಾಡುವಾಗ ಅವಳು ಸಂತೋಷನಿಗೆ ಆಶ್ಚರ್ಯವಾಗಬೇಕಿತ್ತು. ಆದರೆ ಆಕೆ ಅಂದುಕೊಂಡಂತೆ ಆಗಲಿಲ್ಲ. ಸಂತೋಷ್ ಮನೆಗೆ ಬಂದಾಗ ರಜನಿ ಶಾಕ್ ಆದಳು. ಸಂತೋಷ್ ಜೊತೆ ಲಾವಣ್ಯ ಇದ್ದಳು. ಲಾವಣ್ಯ ರಜನಿಯ ಬಗ್ಗೆ ಬಂದು, ರಜನಿ ಅಕ್ಕ, ನೀನು ಹೇಗಿದೆಯಾ ಎಂದು ಕೇಳಿದಳು. ರಜನಿ ಲಾವಣ್ಯ ಮಾತುಗಳನ್ನು ಕೇಳಿ ಆಘಾತಕ್ಕೊಳಗಾಗಿದ್ದಳು. ಅವಳು ಲಾವಣ್ಯನನ್ನು ನೋಡಿ, ಲಾವಣ್ಯ, ನೀನಿಲ್ಲಿ ಯಾಕೆ ಇದ್ದೀಯಾ? ನಿನ್ನ ಗಂಡನ ಜೊತೆ ಇಲ್ಲವಾ? ನಿನ್ನ ಗಂಡನ ಮನೆಗೆ ಹೋಗು ಎಂದು ಕೇಳಿದಳು. ಲಾವಣ್ಯ ರಜನಿಯ ಮಾತನ್ನು ಕೇಳಿ, ರಜನಿ ಅಕ್ಕ, ನಾನು ಇಲ್ಲಿ ಯಾಕೆ ಇದ್ದೇನೆ ಅಂತ ನಿನಗೆ ಗೊತ್ತಾಗುವುದಿಲ್ಲ. ನಾನು ಸಂತೋಷ ನನ್ನ ಜೊತೆ ಇರುತ್ತೇನೆ ಎಂದು ಹೇಳಿದಳು. ರಜನಿ ಲಾವಣ್ಯನ ಮಾತನ್ನು ಕೇಳಿ ಆಘಾತಕ್ಕೆ ಮತ್ತೊಮ್ಮೆ ಒಳಗಾಗಿದ್ದಳು. ಅವಳು ಲಾವಣ್ಯನನ್ನು ನೋಡಿ, ಲಾವಣ್ಯ, ನಿನ್ನ ಅಣ್ಣನಿಗೆ ನನ್ನ ಜೊತೆ ಏನು ಸಂಬಂಧ ಎಂದು ಕೇಳಿದಳು. ಲಾವಣ್ಯ ರಜನಿಯ ಮಾತನ್ನು ಕೇಳಿ, ರಜನಿ ಅಕ್ಕ, ನನ್ನ ಅಣ್ಣನಿಗೆ ನನ್ನ ಜೊತೆ ಏನೂ ಸಂಬಂಧ ಇಲ್ಲ, ನಾನು ಅವನ ಜೊತೆ ಇರುತ್ತೇನೆ ಎಂದು ಹೇಳಿದಳು. ರಜನಿ ಲಾವಣ್ಯನ ಮಾತನ್ನು ಕೇಳಿ ಆಘಾತಕ್ಕೆ ಮತ್ತೊಮ್ಮೆ ಒಳಗಾಗಿದ್ದಳು. ಅವಳು ಲಾವಣ್ಯನನ್ನು ನೋಡಿ, ಲಾವಣ್ಯ, ನೀನಿಲ್ಲಿ ಯಾಕೆ ಬಂದಿದ್ದೀಯಾ? ನಿನ್ನ ಗಂಡ ಜೊತೆ ಇಲ್ಲವ ನೀನೀಗ ಎಂದು ಮತ್ತೊಮ್ಮೆ ಕೇಳಿದಳು. ಲಾವಣ್ಯ ರಜನಿಯ ಮಾತನ್ನು ಕೇಳಿ, ನನ್ನ ಗಂಡ ಸತ್ತು ಹೋಗಿದ್ದಾನೆ ಎಂದು ಹೇಳಿದಳು. ಸಂತೋಷ್ ಲಾವಣ್ಯನನ್ನು ನೋಡಿ, ನಮ್ಮ ಅಕ್ಕ ಯಾಕೆ ಈ ರೀತಿ ಮಾತನಾಡುತ್ತಿದ್ದಾಳೆ ಎಂದು ಕೇಳಿದಳು ರಜನಿ ಲಾವಣ್ಯನ ಮಾತನ್ನು ಕೇಳಿ ಮತ್ತೊಮ್ಮೆ ಆಘಾತಕ್ಕೆ ಒಳಗಾಗಿದ್ದಳು. ಅವಳು ಲಾವಣ್ಯನನ್ನು ನೋಡಿ, ಲಾವಣ್ಯ, ನೀನಿಲ್ಲಿ ಯಾಕೆ ಇದ್ದೀಯಾ? ನಿನ್ನ ಗಂಡನ ಜೊತೆ ಇಲ್ಲವಾ ಎಂದು ಮತ್ತೊಮ್ಮೆ ಕೇಳಿದಳು. ಸಂತೋಷ್ ರಜನಿಯ ಮಾತನ್ನು ಕೇಳಿ, ರಜನಿ, ನೀನು ಲಾವಣ್ಯಳ ಮದುವೆ ಮಾಡಿಸಿಲ್ಲ, ಅವಳು ಸತ್ತು ಹೋಗಿದ್ದಾಳೆ. ಅವಳ ಗಂಡನ ಮನೆಯಲ್ಲಿ ಅವಳು ಇರಲು ಸಾಧ್ಯವಿಲ್ಲ, ಆದ್ದರಿಂದ ಅವಳು ನನ್ನ ಜೊತೆ ಬಂದಿದ್ದಾಳೆ ಎಂದು ಹೇಳಿದನು. ರಜನಿ ಸಂತೋಷನ ಮಾತನ್ನು ಕೇಳಿ ಮತ್ತೊಮ್ಮೆ ಆಘಾತಕ್ಕೊಳಗಾಗಿದ್ದಳು. ಅವಳು ಸಂತೋಷನನ್ನು ನೋಡಿ, ಸಂತೋಷ್, ನಿನಗೆ ಹೇಗೆ ಗೊತ್ತಾಯಿತು? ನಿನ್ನ ತಂಗಿಗೆ ಮದುವೆ ಮಾಡಿಸಿದ್ದು ನೀನೇ ಅಲ್ಲವಾ ಎಂದು ಕೇಳಿದಳು. ಸಂತೋಷ್ ರಜನಿಯ ಮಾತನ್ನು ಕೇಳಿ, ರಜನಿ, ನಾನು ನಿನ್ನ ತಂಗಿಯ ಜೊತೆ ಮದುವೆ ಮಾಡಿಸಿದ್ದೇನೆ, ಆದರೆ ನೀನು ಅವಳ ಬಗ್ಗೆ ಸುಳ್ಳು ಹೇಳಿದೆ. ನೀನು ಅವಳ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಹೇಳಲಿಲ್ಲ. ಅವಳಿಗೆ ಸೂರ್ಯನಾರಾಯಣನಿಗೆ ಮದುವೆ ಮಾಡಿಸಿದಾಗ ಅವಳಿಗೆ ಮದುವೆಯಾಗಲು ತುಂಬ ಕಷ್ಟವಾಯಿತು. ಅವಳಿಗೆ ಮದುವೆ ನಂತರ ಸೂರ್ಯನಾರಾಯಣ ಮನೆಯಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗಿತ್ತು ಎಂದು ಹೇಳಿದನು. ರಜನಿ ಸಂತೋಷನ ಮಾತನ್ನು ಕೇಳಿ ಆಘಾತಕ್ಕೆ ಒಳಗಾಗಿದ್ದಳು. ಅವಳು ರಜನಿಯ ಮಾತನ್ನು ಕೇಳಿ, ರಜನಿ, ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ನೀನು ಲಾವಣ್ಯನ ಮದುವೆ ಮಾಡಿಸಿದ್ದು ತಪ್ಪು, ನೀನು ಅವಳನ್ನು ಕಳಿಸುವುದು ತಪ್ಪು, ನೀನು ಲಾವಣ್ಯನ ವಂಚನೆ ಮಾಡಿದ್ದು ಎಂದು ಕೇಳಿದ. ರಜನಿ ಸಂತೋಷನ ಮಾತನ್ನು ಕೇಳಿ ಕಣ್ಣೀರು ಸುರಿಸಿದಳು. ಅವಳು ಲಾವಣ್ಯನ ನೋಡಿ, ಲಾವಣ್ಯ, ನೀನನ್ನು ಪ್ಲೀಸ್ ಕ್ಷಮಿಸಿಬಿಡು, ನಾನು ತಪ್ಪು ಮಾಡಿದೆ, ನಾನು ನಿನ್ನನ್ನು ಕಳಿಸೋದು ತಪ್ಪು, ನಾನು ನಿನ್ನ ಮದುವೆ ಮಾಡಿಸಿದ್ದು ತಪ್ಪು ಎಂದು ಹೇಳಿದಳು. ನೀನು ನನ್ನನ್ನು ವಂಚನೆ ಮಾಡಿದೆ, ನೀನು ನನ್ನ ಜೀವನ ಹಾಳು ಮಾಡಿದೆ ಎಂದು ಹೇಳಿದಳು. ರಜನಿ ಮನಸ್ಸಿನಲ್ಲಿ ಒಂದು ರೀತಿಯ ಬಗೆ ಅರಿವಾಯಿತು. ಈಗ ಅವಳು ಸತ್ಯವನ್ನು ಹೇಳಲು ಬಯಸಿದಳು. ಅವಳು ತನ್ನ ಗಂಡನಿಗೆ ತನ್ನ ದುರಾಸೆಯ ಬಗ್ಗೆ, ತಾನು ಮಾಡಿದ ಆಕೃತಿಯ ಬಗ್ಗೆ ಹೇಳಲು ನಿರ್ಧರಿಸಿದಳು. ಅವಳು ಸಂತೋಷನನ್ನು ನೋಡಿ, ಸಂತೋಷ್, ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿದೆ, ನಾನು ಲಾವಣ್ಯನನ್ನು ಮದುವೆ ಮಾಡಿಸಿದ್ದು ತಪ್ಪು, ನಾನು ನಿನಗೆ ಹಾಗೆ ಕಳುಹಿಸಿದ್ದು ತಪ್ಪು ಎಂದು ಹೇಳಿದಳು. ಸಂತೋಷ್ ರಜನಿಯ ಮಾತನ್ನು ಕೇಳಿ, ರಜನಿ, ನಾನು ಮತ್ತು ನಿನ್ನ ತಂಗಿಯನ್ನು ವಂಚನೆ ಮಾಡಿದ್ದು, ನಾನು ಲಾವಣ್ಯವನ್ನು ಮದುವೆ ಮಾಡಿಸಿದ್ದು ನನ್ನ ಸ್ವಾರ್ಥಕ್ಕಾಗಿ, ನನಗೆ ಅವಳನ್ನು ನೋಡಿಕೊಳ್ಳಲು ತುಂಬ ಕಷ್ಟವಾಗಿತ್ತು ಎಂದು ಹೇಳಿದಳು. ಸಂತೋಷ್ ರಜನಿಯ ಮಾತನ್ನು ಕೇಳಿ, ರಜನಿ, ನಾನು ನಿನಗೆ ಭರವಸೆ ಕೊಟ್ಟಿದ್ದು, ನಾನು ಲಾವಣ್ಯಳನ್ನು ನಿನಗೆ ಬಿಟ್ಟು ಹೋಗಿದ್ದೆ, ನಿನ್ನ ಹತ್ರ ಬಿಟ್ಟು ಹೋಗಿದ್ದೆ, ಅವಳು ನಿನ್ನ ತಂಗಿಯಂತೆ, ಅವಳನ್ನು ನೀನು ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿಯಾಗಿತ್ತು. ನನ್ನ ಮಾತನ್ನು ಕೇಳಿ, ಆದರೆ ನೀನು ಅವಳನ್ನು ದೂರ ಮಾಡಲು ಈ ರೀತಿ ಕೃತ್ಯ ಮಾಡಿದೆ ಎಂದು ಹೇಳಿದನು. ಲಾವಣ್ಯ ರಜನಿಯತ್ತ ನೋಡಿದಳು. ಲಾವಣ್ಯ ಅವಳ ಕಣ್ಣುಗಳಲ್ಲಿ ಯಾವುದೇ ರೀತಿಯ ದ್ವೇಷವಿರಲಿಲ್ಲ, ಕೇವಲ ಒಂದೇ ಒಂದು ಮಾತಿತ್ತು, ದುಃಖ. ರಜನಿ ಅಕ್ಕ, ನೀನು ನನ್ನನ್ನು ವಂಚನೆ ಮಾಡಿದ್ದು ನನಗೆ ನೋವಾಗಿದೆ, ಆದರೆ ನಿನ್ನನ್ನು ಕ್ಷಮಿಸುತ್ತೇನೆ. ನನ್ನ ಗಂಡ ಸತ್ತು ಹೋಗಿದ್ದಾನೆ, ನಾನೀಗ ಒಬ್ಬಂಟಿಯಾಗಿದ್ದೇನೆ, ನನ್ನ ಅಣ್ಣನ ಜೊತೆ ಈಗ ಇರ್ತೇನೆ ಎಂದು ಹೇಳಿದಳು. ರಜನಿ ಲಾವಣ್ಯನ ಮಾತನ್ನು ಕೇಳಿ ಅವಳ ಮನಸ್ಸಿನಲ್ಲಿ ಒಂದು ಬಗೆಯ ಶಾಂತಿ, ಸಮಾಧಾನ ಕೂಡ ಉಂಟಾಯಿತು. ಅವಳು ಲಾವಣ್ಯನನ್ನು ತನ್ನ ಜೊತೆ ಇರಲು ಬಯಸಿದಳು. ಅವಳು ಸಂತೋಷನ ನೋಡಿ, ಸಂತೋಷ್, ನೀನೀಗ ನನ್ನನ್ನು ಕ್ಷಮಿಸಿಬಿಡು, ನಾನು ಲಾವಣ್ಯನನ್ನು ಈಗ ನೋಡಿಕೊಳ್ಳುತ್ತೇನೆ ತುಂಬ ಚೆನ್ನಾಗಿ ಅಂತ, ನಮ್ಮ ಮನೆಯಲ್ಲಿ ಇರಲು ಬಯಸುತ್ತೇನೆ, ಅವಳು ನಮ್ಮ ಮನೆಯಲ್ಲಿ ಇರಲಿ, ಅವಳನ್ನು ನಾನು ಈಗ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಳು. ಸಂತೋಷ್ ರಜನಿಯ ಮಾತನ್ನು ಕೇಳಿ, ರಜನಿ, ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ, ನೀನು ತಪ್ಪು ಮಾಡಿದೆ, ಆದರೆ ನಿನ್ನನ್ನು ವಾಪಸ್ ಹೋಗಲು ಬಿಡುವುದಿಲ್ಲ.
ನೀನು ಲಾವಣ್ಯನನ್ನು ನೋಡಿಕೊಳ್ಳಬೇಕು ಎಂದು ಹೇಳಿದನು. ರಜನಿ ತನ್ನ ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದಳು. ಆದರೆ ಆ ತಪ್ಪು ಅವಳಿಗೆ ಒಂದು ದೊಡ್ಡ ಪಾಠ ಕಲಿಸಿತು. ಅವಳು ತನ್ನ ತಪ್ಪುಗಳನ್ನು ಅರಿತುಕೊಂಡು ತನ್ನ ಜೀವನವನ್ನು ಬದಲಾಯಿಸಲು ಪ್ರಯತ್ನಿಸಿದಳು. ಅವಳು ಲಾವಣ್ಯನನ್ನು ತನ್ನ ಮನೆಯಲ್ಲಿಟ್ಟುಕೊಂಡು ಅವಳನ್ನು ಪ್ರೀತಿಸಿದಳು. ಅವಳನ್ನು ತನ್ನ ಪ್ರೀತಿಯ ತಂಗಿಯಂತೆ ನೋಡಿಕೊಂಡಳು. ಕೊನೆಗೆ ರಜನಿ, ಲಾವಣ್ಯ ಇಬ್ಬರು ಒಬ್ಬರಿಗೊಬ್ಬರು ಕ್ಷಮಿಸಿಕೊಂಡು ಹೊಸದಾಗಿ ತಮ್ಮ ಜೀವನವನ್ನು ಪ್ರಾರಂಭಿಸಿದರು. ಅವ್ರ ಜೀವನದಲ್ಲಿ ಶಾಂತಿ, ಪ್ರೀತಿ ಮತ್ತು ಸಂತೋಷ ಈಗ ಉಂಟಾಯಿತು. ರಜನಿಯ ಅಹಂಕಾರ ಮತ್ತು ದುರಾಸೆ ದೂರವಾಗಿ ಅವಳು ಒಳ್ಳೆಯ ವ್ಯಕ್ತಿಯಾಗಿದ್ದಳು ಈಗ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.